ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಬಗ್ಗೆ ಒಂದು ರೀಸೆಂಟ್ ಅಪ್ಡೇಟ್ ಬಂದಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರ ಇದನ್ನು ಎಲ್ಲ ಸರ್ಕಾರಿ ನೌಕರರಿಗೆ ಕಂಪಲ್ಸರಿ ಪಾಸ್ ಆಗಲೇಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿ ಕಮ್ಮಿ ಅಂದರೂ ಒಂದು 3 ವರ್ಷಗಳ ಕಾಲಾವಕಾಶವನ್ನು ನೀಡಲಾಗಿದೆ ಸ್ನೇಹಿತರೆ. ಆದರೂ ಕೂಡ ಕೆಲವೊಂದು ನೌಕರರು ಇದನ್ನು ಪಾಸ್ ಮಾಡೋಕ್ಕಾಗ್ದೇ, ಅಂದರೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಪಾಸ್ ಮಾಡೋಕ್ಕಾಗದೆ ಅವರು ಕೆಲವೊಂದು ಸೌಲಭ್ಯಗಳಿಂದ ವಂಚಿತರಾಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಗಮನಿಸುವಂಥ ಬಹಳ ಮುಖ್ಯವಾದ ಅಂಶ ಸ್ನೇಹಿತರೆ. ಸೊ ಯಾವ ಕಾರಣಕ್ಕೆ ಈಗ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಈಗ ಯಾವ ಮಟ್ಟದಲ್ಲಿ ಈಗ ಸರ್ಕಾರ ಏನು ಆದೇಶವನ್ನು ಹೊರಡಿಸಿದೆ, ಇದ್ರ ಬಗ್ಗೆ ಒಂದಷ್ಟು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾವತ್ತು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ಅಥವಾ ನಿವೃತ್ತ ನೌಕರಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಧಿಕೃತ ಮಾಹಿತಿಗಳನ್ನ ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನೀವು ನಾನು ಆಗ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಬನ್ನಿ ಸ್ನೇಹಿತರೆ, ಈಗ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಇದರ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಏನು ಅಂತ ನೋಡೋಣ. ಇದರಿಂದ ಸರ್ಕಾರಿ ನೌಕರರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಸ್ನೇಹಿತರೆ, ಒಂದು ಇನ್ಕ್ರಿಮೆಂಟ್ ಕಟ್ ಆಗುತ್ತೆ, ಅಂದರೆ ನಿಲ್ಲುತ್ತೆ. ಹಾಗೆ ಪ್ರಮೋಷನ್ನು ಕೂಡ ಸ್ಟಾಪ್ ಆಗುತ್ತೆ. ಸೊ ಇದನ್ನು ಪಾಸ್ ಆಗಲೇಬೇಕು ಅಂತ ಸರ್ಕಾರ ಖಂಡಿತವಾಗಿ ಒಂದು ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ. ನೋಡಿ, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದ ಸರ್ಕಾರಿ ನೌಕರರಿಗೆ ವಾರ್ಷಿಕ ಇನ್ಕ್ರಿಮೆಂಟ್ ಮತ್ತು ಮುಂಬಡ್ತಿ ಸ್ಥಗಿತಗೊಳಿಸಲಾಗಿದೆ. ಈಗ ಆಲ್ರೆಡಿ ಸ್ಥಗಿತಗೊಳಿಸಲಾಗಿದೆ ಸ್ನೇಹಿತರೆ. ಸರ್ಕಾರ ಕೂಡ ಸರ್ಕಾರಿ ನೌಕರರ ಸಂಘದ ಒತ್ತಾಯದ ಮೇರೆಗೆ ಹಲವಾರು ಬಾರಿ ದಿನಾಂಕವನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದೆ ಸ್ನೇಹಿತರೆ. ಆದರೂ ಕೂಡ ಇನ್ನೂ ಸಾವಿರಾರು ನೌಕರರು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಪಾಸ್ ಆಗಿಲ್ಲ. ಅದರಲ್ಲಿ ಒಂದಷ್ಟು ವಿನಾಯಿತಿಯನ್ನು ಕೂಡ ಕೋರಿದ್ದಾರೆ. ನೋಡಿ, 55 ವರ್ಷ ಮೇಲ್ಪಟ್ಟ ನೌಕರರಿಗೆ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡುವಂತೆ ನೌಕರರ ಸಂಘದಿಂದ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ನೋಡಿ, ಇದರ ಪರಿಣಾಮ 3-4 ಬಾರಿ ಪ್ರಯತ್ನಿಸಿದರೂ ಪರೀಕ್ಷೆ ಪಾಸ್ ಆಗದ ಸಾವಿರಾರು ನೌಕರರ ಆರ್ಥಿಕ ಸೌಲಭ್ಯಗಳಿಗೆ ಈಗ ಕತ್ತರಿ ಬಿದ್ದಿದೆ. 3-4 ಬಾರಿ ಪ್ರಯತ್ನ ಮಾಡಿದರೂ ಕೂಡ ಪಾಸ್ ಆಗದೇ ಇರತಕ್ಕಂಥ ನೌಕರರ ಇನ್ಕ್ರಿಮೆಂಟ್ ಮತ್ತು ಮುಂಬಡ್ತಿಯನ್ನು ತಡೆ ಹಿಡಿಯಲಾಗಿದ್ದು ಸರ್ಕಾರಿ ನೌಕರರಿಗೆ ಇದೊಂದು ಭಾರಿ ಹೊಡೆತ ಅಂತಲೇ ಹೇಳ್ಬೋದು. ಈ ಹೊಡೆತ ಬಿದ್ದಿದೆ ಸ್ನೇಹಿತರೆ. ನೋಡಿ, ಸಾವಿರಾರು ನೌಕರರು ಈಗ ಇಂತಹದೇ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಕೇವಲ ಒಂದು ಕಂಪ್ಯೂಟರ್ ಪರೀಕ್ಷೆ ಪಾಸ್ ಆಗದ ಕಾರಣಕ್ಕೆ ಹಿರಿಯ ನೌಕರರ ವಾರ್ಷಿಕ ಇನ್ಕ್ರಿಮೆಂಟ್ ಮತ್ತು ಬಡ್ತಿಗಳು ಅತಂತ್ರವಾಗಿವೆ. ಡಿಜಿಟಲ್ ಆಡಳಿತಕ್ಕೆ ಒತ್ತು ನೀಡುತ್ತಿರುವ ಸರ್ಕಾರ ಪ್ರತಿಯೊಬ್ಬ ನೌಕರನು ಕಂಪ್ಯೂಟರ್ ಜ್ಞಾನ ಹೊಂದಿರಲೇಬೇಕು ಎಂದು ಈ ಕಠಿಣ ನಿಯಮವನ್ನು ಜಾರಿಗೆ ತಂದಿರತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿರುವ ಹಾಗೆ ನೋಡಿ, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅಂತಂದರೆ ಸರ್ಕಾರದ ಕೆಲಸ ಕಾರ್ಯಗಳು ಆನ್ಲೈನ್ ಆಗುತ್ತಿರುವ ಹಿನ್ನೆಲೆಯಲ್ಲಿ ನೌಕರರು MS ಆಫೀಸ್, ಇಂಟರ್ನೆಟ್ ಮತ್ತು ಕನ್ನಡ ಟೈಪಿಂಗ್ ಜ್ಞಾನವನ್ನು ಹೊಂದಿರಬೇಕು. ಇದಕ್ಕಾಗಿ ನಡೆಸುವ ಪರೀಕ್ಷೆಯೇ CLT, ಅಂದರೆ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್. ಸೊ ಇದನ್ನು ಪಾಸ್ ಆಗದಿದ್ದರೆ ನೌಕರರ ಆರ್ಥಿಕ ಸೌಲಭ್ಯಗಳನ್ನು ತಡೆ ಹಿಡಿಯುವ ಹಕ್ಕನ್ನು ಸರ್ಕಾರ ಹೊಂದಿದೆ. ಸೊ ನೌಕರರ ಸಂಕಷ್ಟ ಮತ್ತು ಮನವಿ ಏನಪ್ಪ ಇದ್ರ ಬಗ್ಗೆ ಅಂತಂದರೆ, ಹಲವು ನೌಕರರು 3-4 ಬಾರಿ ಪರೀಕ್ಷೆ ಬರೆದರೂ ಅನುತ್ತೀರ್ಣರಾಗಿದ್ದಾರೆ. ಸೊ ವಿಶೇಷವಾಗಿ ನಿವೃತ್ತಿಯ ಅಂಚಿನಲ್ಲಿರುವ, ಅಂದರೆ 55 ವರ್ಷ ದಾಟಿದ ನೌಕರರಿಗೆ ಈ ವಯಸ್ಸಿನಲ್ಲಿ ಕಂಪ್ಯೂಟರ್ ಕಲಿಯುವುದು ಕಷ್ಟವಾಗ್ತಾ ಇದೆ. ಹೀಗಾಗಿ ಅವರು ವಿನಾಯಿತಿ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಮಾಡಿರ್ತಕ್ಕಂಥದ್ದು. ಸೊ CLT ಪರೀಕ್ಷೆ ಮತ್ತು ನೌಕರರ ಸ್ಥಿತಿಗತಿ ಏನಾಗಿದೆ ಅಂತಂದರೆ, ನೋಡಿ, ಪರೀಕ್ಷೆ ಪಾಸಾಗದಿದ್ದರೆ ಮುಂಬಡ್ತಿ ಮತ್ತು ಇನ್ಕ್ರಿಮೆಂಟನ್ನು ಸ್ಥಗಿತಗೊಳಿಸಲಾಗುತ್ತೆ. ನೌಕರರ ಬೇಡಿಕೆ ಇದರಲ್ಲಿ ನೋಡಿ, 55 ವರ್ಷ ಮೇಲ್ಪಟ್ಟವರಿಗೆ ವಿನಾಯಿತಿಯನ್ನು ನೀಡಬೇಕು ಅಂತ. ಸದ್ಯದ ಸ್ಥಿತಿ ಏನಾಗಿದೆ ಅಂದರೆ, ಸಾವಿರಾರು ನೌಕರರ ಆರ್ಥಿಕ ಸೌಲಭ್ಯವನ್ನು ಸರ್ಕಾರ ಈಗ ಕಟ್ ಮಾಡಿರ್ತಕ್ಕಂಥದ್ದು. ಸೊ ಈ ನಿಯಮ ಕೇವಲ ಹಳೆಯ ನೌಕರಿಗೆ ಮಾತ್ರವಲ್ಲ, ಹೊಸದಾಗಿ ಕೆಲಸಕ್ಕೆ ಸೇರುವವರಿಗೂ ಅನ್ವಯಿಸುತ್ತೆ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಈಗ ಆಲ್ರೆಡಿ ಪಾಸ್ ಆಗದೇ ಇರತಕ್ಕಂಥವ್ರಿಗೆ ಈ ಸರ್ಕಾರದ ಸೌಲಭ್ಯವನ್ನು ಕಟ್ ಮಾಡಲಾಗಿದೆ. ಸೊ ನೀವು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಸೀರಿಯಸ್ ಆಗಿ ತಗೊಂಡು ನೀವು ಪಾಸ್ ಮಾಡಿದ್ರಷ್ಟು ನಿಮಗೆ ಆ ಸೌಲಭ್ಯಗಳು ಸಿಗುತ್ತೆ. ನನ್ನ ಪ್ರಕಾರ ಈಗ 55 ವರ್ಷ ದಾಟಿದಂಥ
ನೌಕರರಿಗೆ ಅಂದರೆ ನಿವೃತ್ತಿಯ ಹತ್ತಿರದಲ್ಲಿರ್ತಕ್ಕಂಥ ನೌಕರರಿಗೆ ಒಂದು ವಿನಾಯಿತಿಯನ್ನು ಸರ್ಕಾರ ಕೊಡುತ್ತೆ, ಆ ಭರವಸೆ ನನಗಿದೆ. ಆದರೆ ಇನ್ನು ಉಳಿದಂಥ ನೌಕರರು ನೀವು ಪಾಸ್ ಆಗಲೇಬೇಕು ಸ್ನೇಹಿತರೆ, ಯಾಕಂದರೆ ಎಲ್ಲ ಡಿಜಿಟಲೀಕರಣ ಆಗ್ತಾ ಇರ್ತಂಥ ಸಮಯದಲ್ಲಿ ನೀವು ಅದನ್ನೆಲ್ಲ ಕಲ್ತ್ಕೋಬೇಕಾದಂಥದ್ದು ಅವಶ್ಯಕವಾಗಿದೆ. ಸೊ ಇದು ಸರ್ಕಾರ ಒಂದು ಖಂಡಿತವಾಗಿ ಎಲ್ಲ ನೌಕರರು ಡಿಜಿಟಲ್ ನಾಲೆಡ್ಜ್ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಹೊರಡಿಸಿರ್ತಕ್ಕಂಥ ಆದೇಶ ಆಗಿರುವ ಕಾರಣ ಈ ನಿಯಮವನ್ನು ಸರ್ಕಾರ ಕ್ಯಾನ್ಸಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಸಲಹೆ ಏನಪ್ಪ ಅಂತಂದರೆ, ನೀವು ನಿಮ್ಮ ಹತ್ತಿರದ ಯಾವುದಾದ್ರು ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನೀವು ಅಟ್ಲೀಸ್ಟ್ ಒಂದು ಕೋರ್ಸನ್ನು ಮಾಡಿ, ಕೋರ್ಸ್ ಅಂದರೆ ಒಂದು 15 ದಿನ ಅಥವಾ 1 ತಿಂಗಳ ಮಟ್ಟಿಗೆ ಒಂದು ಕೋರ್ಸನ್ನು ತೆಗೆದುಕೊಂಡು ಬೇಸಿಕ್ ಕೋರ್ಸನ್ನು ನೀವು ಈ ಪರೀಕ್ಷೆಯನ್ನು ಸುಲಭವಾಗಿ ಪಾಸ್ ಮಾಡ್ಬೋದು. ಇಲ್ಲಾಂತಂದರೆ ಮುಂದೆ ನಿಮಗೆ ತೊಂದರೆ ಆಗುತ್ತೆ. ಸೊ ಇದೊಂದು ಸಲಹೆಯನ್ನು ನಾನು ನಿಮಗೆ ಕೊಡ್ತಾ ಮತ್ತಷ್ಟು ಇದೇ ರೀತಿಯ ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.